ಕಳೆದ ವಿಡಿಯೋದಲ್ಲಿ ನಾನು ವಾಟ್ ನೆಕ್ಸ್ಟ್ ಅನ್ನೋದಕ್ಕಿಂತ ನಾನು ವಾಟ್ ನೌ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ನೆಕ್ಸ್ಟ್ ಕೋರ್ಸ್ ಅಡ್ಮಿಷನ್ಗೆ, ನಿಮ್ಮ ನೆಕ್ಸ್ಟ್ ಕಾಲೇಜ್ ಅಡ್ಮಿಷನ್ಗೆ ಅಂತ ಹೇಳಿದೆ. ಸೊ ಈ ವಿಡಿಯೋದಲ್ಲಿ ವಾಟ್ ಆಫ್ಟರ್ SSLC, ವಾಟ್ ನೆಕ್ಸ್ಟ್ ಆಫ್ಟರ್ SSLC ಅನ್ನೋದ್ರ ಬಗ್ಗೆ 10ನೇ ತರಗತಿ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ನೀಡ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಇವಾಗ 2 months ಒಳಗಡೆ ಅಥವಾ 2.5 months ಒಳಗಡೆ ಯು ಆರ್ ಗೋಯಿಂಗ್ ಟು ರೈಟ್ ಯುವರ್ SSLC ಎಕ್ಸಾಮ್. 10 ಸ್ಟೂಡೆಂಟ್ಸು, ಇಟ್ ಕ್ಯಾನ್ ಬಿ CBSE, ICSE ಆರ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ಗಳು ನೀವು ಎಕ್ಸಾಮ್ನ ಬರೆಯೋಕೆ ಹೋಗ್ತಾ ಇದ್ದೀರಾ. ಸೊ ಇವಾಗಲೇ ಮೈಂಡಲ್ಲಿರಲಿ, ನಿಮ್ಮ ಅಂಕಗಳು ನಿಮ್ಮ ನೆಕ್ಸ್ಟ್ ಅಡ್ಮಿಷನ್ಗೆ, ನಿಮ್ಮ ನೆಕ್ಸ್ಟ್ ಕಾಲೇಜ್ ಯಾವ ಕಾಲೇಜು ಅಡ್ಮಿಷನ್ಗೆ ಅಷ್ಟು ಇಂಪಾರ್ಟೆಂಟು ಅಂಕಗಳು ಅನ್ನೋದನ್ನು ಆಲೋಚನೆ ಮಾಡಿಕೊಂಡು ಎಫರ್ಟ್ ಹಾಕಿ ಪರೀಕ್ಷೆ ಬರೀರಿ ಅಂತೇಳಿ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಬಂದಾಗ ನೀವು SSLC ಆದಮೇಲೆ ವಾಟ್ ಆರ್ ದಿ ಕೋರ್ಸಸ್ ಯು ಕ್ಯಾನ್ ಸೆಲೆಕ್ಟ್, ವಾಟ್ ಆರ್ ದಿ ಕೋರ್ಸಸ್ ಯು ಕ್ಯಾನ್ ಗೆಟ್ ಅಡ್ಮಿಷನ್ ಆಫ್ಟರ್ SSLC ಅನ್ನೋದ್ರ ಬಗ್ಗೆ ನೋಡೋದಾದರೆ ನಿಮಗೆ ಆಯ್ಕೆಗಳು ಬಂದು PUC ಇದೆ. ಪಿ ಯು ಸಿನಲ್ಲಿ ಹಲವಾರು ಬ್ರ್ಯಾಂಚ್ ಬರ್ತವೆ. ಅದು ಬಿಟ್ಟರೆ ನಿಮಗೆ ITI ಇದೆ, ಅದು ಬಿಟ್ಟರೆ ನಿಮಗೆ ಡಿಪ್ಲೊಮೊ ಇದೆ. ಸೊ ಮೊದಲು PUCಗೆ ಬರ್ತೀನಿ. PUCನಲ್ಲಿ ನೀವು ಯಾವುದ್ಯಾವುದಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ, PUCಗೆ ಅಂತ ಬಂದಾಗ ನಿಮಗೆ ಕಾಮರ್ಸ್ಗೆ ಹೋಗ್ಬೋದು, ಆರ್ಟ್ಸ್ ಸಬ್ಜೆಕ್ಟ್ಗಳಿಗೆ ಹೋಗ್ಬೋದು, ಮತ್ತು ಸೈನ್ಸ್ ಸಬ್ಜೆಕ್ಟ್ಗಳಿಗೆ ಹೋಗ್ಬೋದು. ಈ ಆರ್ಟ್ಸು, ಸೈನ್ಸು, ಕಾಮರ್ಸು ಅಂತ ಬಂದಾಗ ನಿಮಗೆ ಕಾಮರ್ಸ್ಗೆ ಬಂದರೆ ನಿಮಗೆ ಎಕನಾಮಿಕ್ಸ್ ಜೊತೆಗೆ ಒನ್ ಆಫ್ ದಿ ಆರ್ಟ್ ಸಬ್ಜೆಕ್ಟ್ ಅಂದರೆ ಇಟ್ ಕ್ಯಾನ್ ಬಿ ಜಿಯೋಗ್ರಫಿ, ಇಟ್ ಕ್ಯಾನ್ ಬಿ ಅದರ್ ಸಬ್ಜೆಕ್ಟ್, ಇಷ್ಟೂ ಸಹ ಬರ್ಬೋದು. ಬೇರೆ ಯಾವುದಾದ್ರೂ ಒಂದು ಆರ್ಟ್ ಸಬ್ಜೆಕ್ಟು ಅಂದರೆ ಮಾನವಿಕ ವಿಭಾಗಗಳ ಹ್ಯೂಮನ್ ಸ್ಟಡೀಸ್ ಅನ್ನೋ ಒಂದು ವಿಭಾಗದಲ್ಲಿ ಹಲವಾರು ಸಬ್ಜೆಕ್ಟ್ಗಳು ಬರ್ತವೆ, ಇತಿಹಾಸ, ಪೊಲಿಟಿಕಲ್ ಸೈನ್ಸು ಹೀಗೆ. ಆದರೆ ನಿಮಗೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಆಲ್ಮೋಸ್ಟ್ ನಿಮಗೆ ಜಾಸ್ತಿ ಆಯ್ಕೆಗಳು ಸಿಗಲ್ಲ. ಪ್ರೈವೇಟಲ್ಲಿ ನಿಮಗೆ ಸಿಗ್ಬೋದು. ಪ್ರೈವೇಟ್ ಕಾಲೇಜ್ಗಳಲ್ಲಿ ನಿಮಗೆ PUCನಲ್ಲಿ ಸಿಕ್ಕರೂ ಸಹ ತುಂಬ ವೆರೈಟಿ ಸಿಗಲ್ಲ. ಒಂದು 3 to 4 ಬ್ರಾಂಚಸ್ಸು ಒಂದೊಂದರಲ್ಲೇ ಸಿಗುತ್ತೆ. ಈಗ ಕಾಮರ್ಸಲ್ಲಿ ತೊಗೊಂಡ್ರೆ ನಿಮಗೆ ಆರ್ಟ್ಸ್ ಸಬ್ಜೆಕ್ಟಲ್ಲಿ ಜಿಯೋಗ್ರಫಿ ತೊಗೋಬೋದು, ಅಥವಾ ನಿಮಗೆ ಪೊಲಿಟಿಕಲ್ ಸೈನ್ಸು ಅಥವಾ ಹಿಸ್ಟ್ರಿ, ಜೊತೆಗೆ ನಿಮಗೆ ಎಕನಾಮಿಕ್ಸ್ ಜೊತೆಗೆ ನಿಮಗೆ ಬಿಸ್ನೆಸ್ ಸ್ಟಡೀಸ್ ಅಂತೇಳಿ ನಿಮಗೆ ಸಬ್ಜೆಕ್ಟ್ಗಳಿರುತ್ತೆ. ಅದು 4 ಸಬ್ಜೆಕ್ಟ್ಗಳಿರುತ್ತೆ PUCನಲ್ಲಿ. ಆರ್ಟ್ಸಲ್ಲಾಗಿರ್ಬೋದು, ಕಾಮರ್ಸಲ್ಲಾಗಿರ್ಬೋದು, ಅಥವಾ ಸೈನ್ಸಲ್ಲಾಗಿರ್ಬೋದು. 4 ಕೋರ್ ಸಬ್ಜೆಕ್ಟ್ಗಳ ಜೊತೆಗೆ ನಿಮಗೆ 2 ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳಿರುತ್ತೆ. ಆಮೇಲೆ ನಿಮಗೆ ಇಷ್ಟು ಸಬ್ಜೆಕ್ಟ್ಗಳಲ್ಲ, 6 ಸಬ್ಜೆಕ್ಟ್ಗಳನ್ನ ನೀವು ಓದ್ಬೋದಾಗಿರುತ್ತೆ. ಸೊ ಕಾಮರ್ಸ್ ಹೇಳಾಯಿತು ನಾನು. ಇನ್ನು ಆರ್ಟ್ಸ್ಗೆ ಬಂದರೆ ನಿಮಗೆ HEGP, HEPS ಹೀಗೇ ಸೋಷಿಯಲ್ ಸ್ಟಡೀಸ್ ಬಗ್ಗೆ ಓದ್ಬೋದು, ಹಿಸ್ಟ್ರಿ, ಜಿಯೋಗ್ರಫಿ, ಹೀಗೆ ಹಲವಾರು ಆರ್ಟ್ ಸಬ್ಜೆಕ್ಟ್ನಲ್ಲಿ ನಿಮಗೆ ಹಲವಾರು ಬ್ರಾಂಚಸ್ಗಳು ಹೀಗೆ HEGP, HEPS, ಹೀಗೆ ಅಂದರೆ ಆಪ್ಷನಲ್ ಕನ್ನಡನೂ ಓದ್ಬೋದು, ನೀವು ಆಪ್ಷನಲ್ ಇಂಗ್ಲೀಷು ಓದ್ಬೋದು. ಆದರೆ ನಿಮಗೆ ಗೌರ್ಮೆಂಟ್ ಶಾಲೆಗಳಲ್ಲಿ, ಅದರಲ್ಲೂ ಸಹ ಸ್ಟೇಟ್ ಬೋರ್ಡು ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿದ್ರೆ ನಿಮಗೆ ಜಾಸ್ತಿ ಆಯ್ಕೆಗಳಲ್ಲಿರಲ್ಲ. ನಾನು ಹೇಳಿದ್ನಲ್ಲ, HEGP, HEPS ಜೊತೆಗೆ ಐಚ್ಛಿಕ ಕನ್ನಡ ಅಥವಾ ಐಚ್ಛಿಕ ಇಂಗ್ಲೀಷ್ ಇರುವಂತಹ ಒಂದು ಬ್ರಾಂಚ್ಗಳು ಸಿಗ್ಬೋದು, ನಿಮಗೆ ಜಾಸ್ತಿ ಸಿಗಲ್ಲ. ಅದೇ ನೀವು ಪ್ರೈವೇಟ್ಗೆ ಹೋಯ್ತು ಅಂತ ಹೇಳಿದ್ರೆ ಆರ್ಟ್ಸಲ್ಲೂ ಸಹ ನಿಮಗೆ ವೆರೈಟಿ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ ನಿಮಗೆ ಅವಕಾಶ ಇರುತ್ತೆ. ಇನ್ನು PUCನಲ್ಲಿ ಸೈನ್ಸ್ ಬ್ರಾಂಚ್ಗೆ ಬಂದರೆ ನೀವು PCMB, PCMC, ಮೇಯ್ನಾಗಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, PCMB ಬಯಾಲಜಿ ಬರುತ್ತೆ. ಜೊತೆಗೆ PCMC ಕಂಪ್ಯೂಟರ್ ಸೈನ್ಸು, ಅಂದರೆ PCM ಜೊತೆಗೆ C ಅಂತ ಬಂದರೆ PCMC ಅಂತ ಬಂದರೆ ಕಂಪ್ಯೂಟರ್ ಸೈನ್ಸು, ಅಂದರೆ ಕಂಪ್ಯೂಟರ್ ರಿಲೇಟೆಡ್ ಸಬ್ಜೆಕ್ಟನ್ನು ಅಳವಡಿಕೆ ಮಾಡಿರ್ತಾರೆ. ಅಲ್ಲಿ ನೀವು ಇಂಗ್ಲೀಷು ಮತ್ತು ಕನ್ನಡ ಲ್ಯಾಂಗ್ವೇಜನ್ನ ನೀವು ಭಾಷಾ ವಿಷಯಗಳಾಗಿ ನೀವು ಓದ್ತೀರಾ. ಸೊ ಅದು ಕಂಪಲ್ಸರಿ ಇರುತ್ತೆ. 4 ಕೋರ್ಸ್ ಸಬ್ಜೆಕ್ಟ್ಗಳನ್ನ ಓದ್ಬೋದಾಗಿರುತ್ತೆ. ನಾನು PCMB, PCMC 2 ಮಾತ್ರ ಹೇಳಿದೆ. ಇದು ಸಾಮಾನ್ಯವಾಗಿ ಗೌರ್ಮೆಂಟ್ ಕಾಲೇಜಸ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಇರುವಂತಹ ಒಂದು ಕೋರ್ಸ್ಗಳು. ಆದರೆ ನೀವು ಪ್ರೈವೇಟಿಗೆ ಬಂತು ಅಂತ ಹೇಳಿದ್ರೆ ನಿಮ್ಮ ಆಯ್ಕೆಗೆ ಅನುಗುಣವಾಗಿ ಇವಾಗೆಲ್ಲ AI ಟೆಕ್ನಾಲಜಿ ಬಂದಿರೋದ್ರಿಂದ ಜನ್ ಜಿ ಪೀಪಲ್ಸ್ಗೆ ಹಲವಾರು ಸಬ್ಜೆಕ್ಟ್ಗಳನ್ನ ಅಳವಡಿಕೆ ಮಾಡಿರ್ತಾರೆ. ಪ್ರೈವೇಟ್ನಲ್ಲಿ ವೆರೈಟಿ ಕೋರ್ಸ್ಗಳನ್ನ ಓದಲಿಕ್ಕೆ ಒಂದು ಅವಕಾಶ ಇರುತ್ತೆ. ಅದು ಯಾವ್ಯಾವ ರೀತಿ ಅಂತ ನೀವು ಯಾವ ಕಾಲೇಜ್ಗೆ, ಅದು ಯಾವ ಒಂದು ಸಿಟಿಗಳಲ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಅಡ್ಮಿಷನ್ ಅಂತ ಇರುತ್ತಲ್ಲ ಅನ್ಕೋತಿರಲ್ಲ, ಯಾವ ಸಿಟಿನಲ್ಲಿ ಯಾವ ಕಾಲೇಜ್ಗೆ ಹೋಗ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರು ಅಲ್ಲಿ ಬ್ರೌಚರ್ನಲ್ಲಿ ಕೊಟ್ಟಿರ್ತಾರೆ. ಅದು ನೀವು PCMB ಸೈನ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ ಅಥವಾ ಆರ್ಟ್ಸ್ ಆಗಿರಲಿ, ಈ ಯಾವುದೇ ಬ್ರ್ಯಾಂಚ್ಗಳ ಒಂದು ಆಯ್ಕೆ ನಿಮ್ಮ ಇಂಟ್ರೆಸ್ಟು, ಗೋಲು, ಹಾಗೆಯೇ ಯುವರ್ ಕೆಪಾಸಿಟಿ, ಈ ಮೂರು ಅಂಶಗಳ ಮೇಲೆ, ನಿಮ್ಮ ಒಂದು ಆಯ್ಕೆ ಈ 3 ಥಿಂಗ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನು ಮರಿಬೇಡಿ. ಅದ್ರ ಮೇಲೆ ಡಿಪೆಂಡ್ ಮಾಡೇ ಯು ಶುಡ್ ಚೂಸ್ ಆಲ್ಸೋ ಅನ್ನೋದನ್ನು ಮರಿಬೇಡಿ. ಸೊ PUC ಆಯಿತು, PUCನಲ್ಲಿ ಯಾವ್ಯಾವ ಬ್ರಾಂಚಸ್ ಬರುತ್ತೆ ಅಂತಾಯಿತು. ನೆಕ್ಸ್ಟು ITIಗೆ ಬಂದರೆ, ITIಗೆ ಬಂದ್ರೂ ಸಹ ಅಲ್ಲೂ ಸಹ ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಾಗಿರಲಿ, ಪ್ರೈವೇಟ್ ITIಗಂತೂ ಆಲ್ಮೋಸ್ಟು ನಿಮಗೆ ಎಲ್ಲೋದ್ರೂ ಸಹ ಸೀಟ್ ಸಿಗುತ್ತೆ. ಆಲ್ಮೋಸ್ಟು ತೀರಾ ಹೆಚ್ಚು ಅಡ್ಮಿಷನ್ಸ್ ಆಗುತ್ತೆ ಕೆಲವೊಂದು ಕಡೆ ಗೌರ್ಮೆಂಟ್ ಸೀಟ್ಗಳಿಗೆ ಅಂದಾಗ ಮಾತ್ರ ಅಲ್ಲೊಂದು ಸ್ವಲ್ಪ ನಿಮಗೆ ಬೇಕಾಗಿರೋ ಒಂದು ಬ್ರಾಂಚಲ್ಲೇ ಸೀಟ್ ಪಡೆಯೋದೊಂದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಈಸಿಲಿ ಯು ಕ್ಯಾನ್ ಗೆಟ್ ITI ಅಡ್ಮಿಷನ್
ಇನ್ ಎನಿ ಸಿಟೀಸ್ ಆ್ಯಂಡ್ ಇನಿ ಮೆಟ್ರೋಪಾಲಿಟನ್ ಸಿಟೀಸ್ ಅಥವಾ ಒಂದು ತಾಲೂಕು ಮಟ್ಟದಲ್ಲೂ ಸಹ ನಿಮಗೆ ಹಲವಾರು ಕಾಲೇಜ್ಗಳು ನಿಮಗೆ ಈಸಿಯಾಗಿ ಸಿಗುತ್ತೆ. ITIಗೆ ಜಾಯ್ನ್ ಆಗಬೇಕು ಅಂದ್ಕೊಂಡವರು ಜಾಸ್ತಿ ಒಂದು ಆಲೋಚನೆ ಮಾಡುವಂತಹ, ಜಾಸ್ತಿ ಚಿಂತನೆ ಮಾಡುವಂತಹ ಒಂದು ಅಗತ್ಯ ಇಲ್ಲ. ಸೊ ITIನಲ್ಲಿ ನಿಮಗೆ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ಸ್, ಫಿಟ್ಟರ್, ಮೆಕ್ಯಾನಿಕಲ್, ಟರ್ನರ್, ಇನ್ಸ್ಟ್ರುಮೆಂಟೇಷನ್ ಹಾಗೆಯೇ ಹೀಗೆ ಹಲವಾರು ಒಂದು ವಿಷಯಗಳು ಸಹ ನಿಮಗೆ ಸಿಗುತ್ತೆ. ಸೊ NEP ಜಾರಿ ಅಂದರೆ BJP ಸರ್ಕಾರದಲ್ಲಿದ್ದಾಗ ಕಳೆದ ಒಂದು 3 ವರ್ಷದ ಹಿಂದೆ BJP ಸರ್ಕಾರ ಇದ್ದಾಗ ಹೊಸದಾಗಿ 8 ಡಿಪ್ಲೊಮಾ ಕೋರ್ಸ್ಗಳನ್ನು ತಂದಿದ್ರು ಮತ್ತು ITIನಲ್ಲೂ ಸಹ ಹಲವಾರು ಅವಕಾಶಗಳನ್ನು ನೀಡಿದರು. ಸೊ ಇವಾಗ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನೀವು ಕಾಲೇಜ್ನಲ್ಲಿ ಹೋದಾಗ ನಿಮಗೆ ಗೊತ್ತಾಗುತ್ತೆ ಅದೇ ಸಬ್ಜೆಕ್ಟ್ಗಳಿದೆಯಾ ಏನು ಅಂತೇಳಿ. ಸೊ ಇದು ITIನಲ್ಲಿ ಬರುವಂಥದ್ದು. ITI ಏನಕ್ಕೆ ಅಂತ ಹೇಳಿದ್ರೆ, ನೀವು ಬೇಗ ನಾನು ಜಾಬ್ಗೆ ಹೋಗಬೇಕು, ನಮ್ಮ ಮನೆ ಕಡೆ ಅಷ್ಟೊಂದು ಆರ್ಥಿಕವಾಗಿ ದೇ ಆರ್ ವೆರಿ ಪೂರ್, ಸೊ ಎಕನಾಮಿಕಲಿ ತುಂಬ ವೀಕ್ ಇದ್ದೀವಿ, ನಾನು ಬೇಗ ಕೆಲಸಕ್ಕೆ ಹೋಗಬೇಕು ಯಾವುದೋ ಒಂದು ಕೋರ್ಸ್ ಮಾಡ್ಕೊಂಡು ಅಂತ ಹೇಳಿದ್ರೆ ನೀವು ITI ಚೂಸ್ ಮಾಡೋದು ಬೆಟರು. ಅದರಲ್ಲೂ ಸಹ ಟೆಕ್ನಿಕಲ್ ಫೀಲ್ಡ್ ಅಂದರೆ ಈ ಇಂಡಸ್ಟ್ರಿಯಲ್ ಫೀಲ್ಡಲ್ಲಿ ಈ ITI ಫುಲ್ ಫಾರ್ಮೇನೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿ. ಸೊ ಇಂಡಸ್ಟ್ರಿಗೆ ಬೇಕಾದಂತಹ ಒಂದು ತರಬೇತಿ ಶಿಕ್ಷಣವನ್ನು ಕೊಟ್ಟು ನಿಮ್ಮನ್ನು ಬೇಗ ಜಾಬ್ಗೆ 1-2 ವರ್ಷದಲ್ಲೇ ನಿಮಗೆ ದಬ್ಬುವಂತಹ ಕೆಲಸವನ್ನು ಈ ITI ಕೋರ್ಸು ಮಾಡುತ್ತೆ. ಅದು ಹೌದು ಸಹ, ನಿಮಗೆ ಬೇಗ ಕೆಲಸನೂ ಸಿಗುತ್ತೆ. ಬಟ್ ಆದರೆ ನೀವು ಹೈಯರ್ ಎಜುಕೇಷನು ಹಾಗೆ ಹೀಗೆ ಅಂದ್ಕೊಂಡು ನಿಮಗೆ ITI ಮೇಲೂ ಸಹ ನೀವು ನೆಕ್ಸ್ಟ್ ಡಿಪ್ಲೊಮಾಗೆ ಹೋಗ್ಬೋದು. ITI ಮಾಡಿದವರು ನಾನು ಎಜುಕೇಷನ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ITI ಮೇಲೆ ಡೈರೆಕ್ಟಾಗಿ 2ನೇ ವರ್ಷದ ಡಿಪ್ಲೊಮಾಗೆ ನೀವು ಇಲ್ಲಿ ITIನಲ್ಲಿ ಯಾವ ಸಬ್ಜೆಕ್ಟನ್ನು ಓದಿರ್ತೀರೋ, ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕಲ್, ಈ ರೀತಿ ಅದ್ರ ಡಿಪೆಂಡ್ ಆಗಿ ಅದೇ ಒಂದು ಕೋರ್ಸನ್ನ ಮೆಕ್ಯಾನಿಕಲ್ ಫೀಲ್ಡು ಅಥವಾ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ಸ್ ಅಥವಾ ಕಮ್ಯುನಿಕೇಷನ್ ಡಿಪ್ಲೊಮಾನ ನೀವು 2ನೇ ವರ್ಷದಿಂದ ಆರಂಭ ಮಾಡ್ಬೋದು. ITI ಹೋದ್ಮೇಲೆ ನೀವು ಉನ್ನತ ಶಿಕ್ಷಣಕ್ಕೆ ಹೋಗಬೇಕು ಅಂತ ಹೇಳಿದ್ರೆ. ಅದಾದಮೇಲೆ ಮತ್ತೆ BEಗೂ ಸಹ ಡಿಪ್ಲೊಮಾ ಮಾಡ್ಕೊಂಡು ನೀವು BEಗೂ ಸಹ ಹೋಗ್ಬೋದು. ಇಷ್ಟು ನೆನಪಿರಲಿ. ITI ಆಯಿತು. ನೆಕ್ಸ್ಟ್ ಡಿಪ್ಲೊಮಾಗೆ ಬರೋಣ. ಡಿಪ್ಲೊಮಾಗೆ ಬಂದರೆ ನಿಮಗೆ ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಷಿಯನ್, END ಅಂತೇಳಿ, ಆಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತೇಳಿ, ಸೊ ಇಲ್ಲಿ ಆಟೋಮೊಬೈಲ್ಸ್ ಅಂತೇಳಿ ಮೇಯ್ನಾಗಿ ನಾನು ಒಂದು 5-6 ಕೊಟ್ಟೆ ನಾನು ಎಕ್ಸಾಂಪಲ್ಲು. ಸೊ ಈ ರೀತಿ ನಿಮಗೆ ತುಂಬ ನೆಕ್ಸ್ಟು ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಡಿಪ್ಲೊಮಾ ಸೊ ಈ ಡಿಪ್ಲೊಮಾ ಅನ್ನೋದು 3 ವರ್ಷದ ಒಂದು ಕೋರ್ಸ್ ಆಗಿರುತ್ತೆ. ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಅಂತಲೇ ಹೇಳೋದು. ಸೊ ನೀವು ಒಂದು ರೀತಿ ಇಂಜಿನಿಯರಿಂಗ್ ಅಂದರೆ ಡಿಪ್ಲೊಮಾ ಇಂಜಿನಿಯರಿಂಗ್ ಈ ಡಿಪ್ಲೊಮಾ ಮುಗಿಸಿದ್ರೆ ನೀವು ಸಹ ಒಂದು ರೀತಿ ಇಂಜಿನಿಯರ್ಗಳೇ, ಆದರೆ ಡಿಪ್ಲೊಮಾ ಇಂಜಿನಿಯರ್ಗಳಷ್ಟೇ. ಸೊ ಅದು ಪದವಿಗೆ ಕನ್ಸಿಡರ್ ಅಲ್ಲ, ಇಟ್ ವಿಲ್ ಬಿ ಈಕ್ವಲ್ ಟು PUC. ಬಟ್ ಆದರೆ ನೀವು ಟೆಕ್ನಿಕಲ್ ಫೀಲ್ಡಲ್ಲಿ ನೀವು ಇಂಜಿನಿಯರ್ಸ್ ಥರನೇ ನೀವು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ರೆ. ಸೊ ನೆಕ್ಸ್ಟು ನೀವು ಡಿಪ್ಲೊಮಾ ಮೇಲೆ 2ನೇ ವರ್ಷಕ್ಕೆ ನೀವು BEಗೂ ಸಹ ಜಾಯ್ನ್ ಆಗ್ಬೋದು. ಸೊ ಇದು ಡಿಪ್ಲೊಮಾದಲ್ಲಿ ಇರುವಂತಹ ಒಂದು ಕೋರ್ಸ್ಗಳು. ಸೊ ಡಿಪ್ಲೊಮಾ ಬಿಟ್ಟು ಮತ್ತೆ ಯಾವ ಕೋರ್ಸ್ಗಳಿಗೆ ಹೋಗ್ಬೋದು ಅಂತ ಹೇಳಿದರೆ, ನೀವು ಈ ಡಿಪ್ಲೊಮಾ ಒಂದು SSLC ಆದಮೇಲೆ ನೀವು ಬೇರೆ ನರ್ಸಿಂಗ್ ಕೋರ್ಸ್ಗಳು ಸಹ ನಿಮಗಿದ್ದಾವೆ. ಹಾಗೆಯೇ ಒಂದು ಟೈಪಿಂಗ್ ರಿಲೇಟೆಡ್ ಕೋರ್ಸ್ಗಳು ಸಹ ನಿಮಗೆ ಶಾರ್ಟ್ ಟರ್ಮ್ ಕೋರ್ಸ್ಗಳು ಅಂದರೆ 1 ಇಯರ್ 2 ಇಯರ್ ಕೋರ್ಸ್ಗಳು ಸಹ ಇದ್ದಾವೆ. ಅವುಗಳಿಗೂ ಸಹ ಸೇರ್ಕೋಬೋದು. ಇದು ಡಿಪೆಂಡ್ ಆನ್ ಸ್ಕಿಲ್ ಸೆಟ್ ಮೇಲೆ ನಾನು ಯಾವುದೋ ಒಂದು ಸ್ಕಿಲ್ ಇರೋ ಒಂದು ಕೋರ್ಸ್ಗಳನ್ನ ಮಾಡಿಕೊಂಡು, ನಾವು ಈಗ ಕಂಪ್ಯೂಟರ್ ಬಗ್ಗೆನೂ 1 ಇಯರ್ ಕೋರ್ಸ್ ಇರುತ್ತೆ, ಅದಕ್ಕೂ ಸಹ ನೀವು ಜಾಯ್ನ್ ಆಗ್ಬೋದು. ಬೇಗ ಕೆಲಸಕ್ಕೆ ಹೋಗಬೇಕು ಅಂದರೆ ಹಲವಾರು ವೆರೈಟಿ ಆಫ್ 1 ಇಯರ್ ಕೋರ್ಸಸ್ ಆಲ್ಸೋ ಅವೈಲೇಬಲ್ ಇನ್ ಎಜುಕೇಷನ್ ಫೀಲ್ಡ್. ಸೊ ಆದ್ದರಿಂದ ನೀವು ಜಾಸ್ತಿ ವರಿ ಮಾಡ್ಕೊಳ್ಳೋಂತಹ ಅಗತ್ಯ ಇಲ್ಲ. ಸೊ ಇದಿಷ್ಟು ವಾಟ್ ನೆಕ್ಸ್ಟ್ ಆಫ್ಟರ್ SSLC ಅನ್ನೋದ್ರ ಬಗ್ಗೆ ನಾನು ಸರಳವಾಗಿ ಕೊಟ್ಟಿರೋ ಒಂದು ಮಾಹಿತಿ. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ವಾಟ್ ನೆಕ್ಸ್ಟ್ ಆಫ್ಟರ್ PUC ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. PUC ವಿದ್ಯಾರ್ಥಿಗಳು ಫಾಲೋ ಮಾಡಲಿಕ್ಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು. ಬಾಯ್ ಬಾಯ್.